ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಷ್ಟ ಸುಖ ನೋವು ನಲಿವು ಇದೆಲ್ಲ ಶಾಶ್ವತ ಅಲ್ಲ. ಜೀವನದ ಸತ್ಯ ಏನು ಅಂತ ರಾಯರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ರಾಯರು ಮಾಡಿರೋ ಒಂದೊಂದು ಪವಾಡನೂ ಅವರು ಪವಾಡ ಮಾತ್ರ ಮಾಡಿಲ್ಲ, ಅದ್ರ ಜೊತೆ ತುಂಬ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅವರು ಎದುರಿಸಿರೋ ಎಷ್ಟೋ ಪರೀಕ್ಷೆಗಳು, ಇದರಿಂದ ನಾವು ಕಲಿಯೋದು ತುಂಬಾ ಇದೆ. ಇವುಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಸಾಕು, ಜೀವನದ ಸತ್ಯ ಏನು ಅಂತ ಗೊತ್ತಾಗತ್ತೆ. ನಾನು ರಾಯರ ಜೀವನದಲ್ಲಿ ನಡೆದಿರೋ ಹಲವಾರು ಘಟನೆಗಳು ಎಲ್ಲ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಅಷ್ಟೇ ಮಾತ್ರ ಅಲ್ಲ, ಅವ್ರು ಎದುರಿಸಿರೋ ಪರೀಕ್ಷೆಗಳು, ಅವ್ರು ಮಾಡಿರೋ ಪವಾಡಗಳು, ಅವ್ರು ಕೊಟ್ಟಿರೋ ಸಂದೇಶಗಳು, ಇದನ್ನೆಲ್ಲ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಇವುಗಳಿಂದ ತುಂಬಾ ಕಲ್ತಿದ್ದೀರಿ, ಇನ್ನು ತುಂಬ ಕಲಿಯೋದಿದೆ. ಯಾಕಂದರೆ ರಾಯರ ವಿಷಯ ಹೇಳ್ತಾ ಹೋಗ್ತಿದ್ರೆ ಅದು ಸಮುದ್ರದ ಥರ. ಎಷ್ಟೇ ಹೇಳಿದ್ರು ಇನ್ನೂ ಅವ್ರ ವಿಚಾರಗಳು, ಅವ್ರ ಬಗ್ಗೆ ತಿಳ್ಕೊಳೋದು ತುಂಬಾ ಇರುತ್ತೆ. ಅದೇ ರೀತಿ ಅವರ ಜೀವನದಲ್ಲಿ ನಡೆದಿರೋ ಒಂದು ಸಂದರ್ಭ, ಅವರು ಎದುರಿಸಿರೋ ಪರೀಕ್ಷೆ, ಅವರು ಮಾಡಿರೋ ಪವಾಡ, ಅದರಿಂದ ಅವ್ರು ಕೊಟ್ಟಿರೋ ಒಂದು ಸಂದೇಶ, ಆ ಒಂದು ಘಟನೆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ನಮಗೆ ಗೊತ್ತಾಗೋ ವಿಚಾರ ಏನು ಅಂದರೆ, ಎಷ್ಟೋ ಆರೋಗ್ಯದ ಸಮಸ್ಯೆಗಳಿರುತ್ತೆ, ನಾವು ರಾಯರ ಬಳಿ ಹೋಗ್ತೀವಿ ಅದು ಪರಿಹಾರಕ್ಕೆ. ಈ ಥರ ಸಮಸ್ಯೆನ ರಾಯರು ಹಲವಾರು ಜನಕ್ಕೆ ಪರಿಹಾರ ಮಾಡಿದ್ದಾರೆ. ಆದರೆ ಇನ್ನೂ ಕೆಲವು ಜನಕ್ಕೆ ಆರೋಗ್ಯದ ಸಮಸ್ಯೆ ಹಾಗೇ ಇರುತ್ತೆ. ಇದರಿಂದ ಇರೋ ಕಾರಣ ಏನು, ಇದ್ರ ಬಗ್ಗೆ ರಾಯರು ಯಾವ ರೀತಿ ಸಂದೇಶ ಕೊಟ್ಟಿದ್ದಾರೆ, ಇವತ್ತು ನಾನು ಹೇಳೋ ಈ ರಾಯರ ಕಥೆಯಿಂದ ನಾವು ತಿಳ್ಕೊಬೋದು. ನಾನು ಈ ಕತೆ ಹೇಳೋದಕ್ಕಿಂತ ಮೊದಲು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಮತ್ತು ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ತಿಳಿಸ್ಕೊಡ್ತೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರು ಗುರುಕುಲದಿಂದ ಹಳ್ಳಿ ಹಳ್ಳಿಗೂ ಸಂಚಾರ ಮಾಡ್ಕೊಂಡು ಬರ್ತಿದ್ರು. ಆಗ ರಾಯರು ಮಾಡ್ಕೊಂಬರ್ತಿದ್ದ ಪವಾಡ ನೋಡಿ ತುಂಬ ಜನ ಅದನ್ನು ನೋಡಿ ಕಣ್ ತುಂಬ್ಕೊತಾ ಇದ್ರು. ರಾಯರ ವಿಚಾರಗಳು ತುಂಬ ಜನಕ್ಕೆ ತಿಳಿತಾ ಬರ್ತಾ ಇತ್ತು. ರಾಯರ ಭಕ್ತರು ಜಾಸ್ತಿ ಆಗ್ತಾನೆ ಬರ್ತಿದ್ರು. ಆದರೆ ಬರೀ ಈ ಥರ ಜನ ಮಾತ್ರ ಇರಲಿಲ್ಲ, ಇದನ್ನು ನೋಡಿ ಹೊಟ್ಟೆವ್ರಿ ಪಡ್ತಾ ಇದ್ದವರು ಇದ್ರು. ಆಗ ರಾಯರಿಗೆ ಪರೀಕ್ಷೆ ಮಾಡಬೇಕು ಅಂತ ಎಷ್ಟೋ ಜನ ಬಂದರು. ಆದರೆ ರಾಯರು ಮಾಡ್ತಿದ್ದ ಅದ್ಭುತ ನೋಡಿ ಅವ್ರಿಗೆ ನಿಜ ಏನು ಅಂತ ಗೊತ್ತಾಗಿ ರಾಯರಿಗೆ ಶರಣಾಗ್ತಾ ಇದ್ರು. ಅದೇ ಥರ ಒಂದು ಹಳ್ಳಿಗೆ ರಾಯರು ಬರ್ತಾರೆ. ರಾಯರಿಗೆ ಪರೀಕ್ಷೆ ಮಾಡಬೇಕು ಅಂತ ಆ ಹಳ್ಳಿಯಲ್ಲಿ ಕೆಲವು ಜನ ಇರ್ತಾರೆ. ರಾಯರು ಬರೋ ಸಂದರ್ಭ ನೋಡಿ ಇವರು ದಾರಿಯಲ್ಲಿ ಹೋಗ್ತಾ ಇದ್ದ ಒಂದು ಹುಡುಗನ ಕರೆದು, ನೀನು ಕಣ್ಣು ಮುಚ್ಕೊಂಡು ಸತ್ತಿರೋ ಥರ ಮಲಗಿರು, ಇಲ್ಲಿ ನಾನು ಹೇಳೋವರೆಗೂ ಎದ್ದೇಳಬೇಡ ಅಂತ ಆ ಹುಡುಗನಿಗೆ ಹೇಳ್ತಾರೆ. ಅದೇ ರೀತಿ ಆ ಹುಡುಗನ ಅಲ್ಲಿ ಮಲಗಿಸಿ ರಾಯರ ಹತ್ರ ಹೋಗ್ತಾರೆ. ಆಗ ರಾಯರನ್ನ ಬಂದು ಕೇಳ್ಕೊತಾರೆ, ಈ ರೀತಿ ಘಟನೆ ಆಗಿದೆ, ಬಂದು ಕಾಪಾಡಿ ಅಂತ ರಾಯರನ್ನ ಕರೀತಾರೆ. ಆಗ ರಾಯರು ಆ ಸ್ಥಳಕ್ಕೆ ಹೋಗ್ತಾರೆ. ರಾಯರ ಜೊತೆ ಅವರ ಶಿಷ್ಯರು ಇದ್ರು. ಆಗ ರಾಯರು ಅಲ್ಲಿ ಮಲಗಿರೋ ಆ ಹುಡುಗನ್ನ ನೋಡಿ, ಈ ಬಾಲಕನ್ನ ಬದುಕಿಸೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳ್ಬಿಟ್ಟು ಅವರು ಮನಸ್ಸಲ್ಲಿ ನಗೀತಾರೆ. ಆಗ ರಾಯರನ್ನ ಮತ್ತೆ ಕೇಳ್ತಾರೆ, ದಯವಿಟ್ಟು ಈ ಬಾಲಕನ್ನ ಬದುಕಿಸಿ ಅಂತ. ಆಗ ರಾಯರು ಹೇಳ್ತಾರೆ, ಆಯುಸ್ ಇರೋರ್ನ ಬದುಕಿಸ್ಬೋದು, ಆಯುಸ್ ಮುಗ್ದಿರೋರ್ನ ಆಗಲ್ಲ ಅಂತ. ಆಗ ಅವರು ಜೋರಾಗಿ ನಗದ್ಬಿಟ್ಟು ರಾಯರನ್ನ ಹೀಯಾಳಿಸ್ತಾರೆ. ನಿಮ್ಮನ್ನ ಪರೀಕ್ಷೆ ಮಾಡಬೇಕು ಅಂದ್ಬಿಟ್ಟೆ ದಾರಿಯಲ್ಲಿ ಹೋಗ್ತಾ ಇದ್ದೊಂದು ಬಾಲಕನ್ನ ಕರೆದು ಈ ರೀತಿ ಮಲಗಿಸಿದ್ವಿ ಅಂತ ಹೇಳ್ತಾರೆ. ಹೀಗಂತ ಹೇಳಿ ತುಂಬಾ ಹೀಯಾಳಿಸ್ತಾರೆ ರಾಯರನ್ನ. ಆದರೆ ರಾಯರಿಗೆ ಗೊತ್ತಿರತ್ತೆ ಆ ಬಾಲಕ ಜೀವಂತವಾಗಿಲ್ಲ ಅಂತ. ಆಗ ಆ ಹುಡುಗನ್ನ ಎದ್ದೇಳೋದಕ್ಕೆ ಹೇಳ್ತಾರೆ. ಆದರೆ ಆ ಹುಡುಗ ಎದ್ದೇಳಲ್ಲ. ಆವಾಗ ಇವ್ರಿಗೆ ಸ್ವಲ್ಪ ಗಾಬರಿ ಆಗತ್ತೆ. ಆ ಹುಡುಗನ ಹತ್ರ ಕೂತ್ಕೊಂಡು ಎಬ್ಬರಿಸೋದಕ್ಕೆ ನೋಡ್ತಾರೆ. ಮತ್ತೆ ಉಸಿರನ್ನ ನೋಡ್ತಾರೆ, ಉಸಿರು ಆಡ್ತಾ ಇರಲ್ಲ. ಆ ಹುಡುಗ ಜೀವಂತವಾಗಿ ಇರಲ್ಲ. ಆಗ ಇವರು ಕಣ್ಣೀರು ಹಾಕ್ತಾ ರಾಯರನ್ನ ಕೇಳ್ಕೊತಾರೆ, ಆ ಬಾಲಕನ ಉಳಿಸ್ಕೊಡು ಅಂದ್ಬಿಟ್ಟು. ಆಗ ರಾಯರು ಮತ್ತೆ ಅದನ್ನೇ ಹೇಳ್ತಾರೆ, ಆಯುಸ್ಸು ಇದ್ದವ್ರನ್ನ ಮಾತ್ರ ಉಳಿಸ್ಕೊಡ್ಬೋದು, ಆದರೆ ಆಯುಸ್ಸು ಮುಗಿದ್ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ಹುಟ್ಟು ಸಾವು ಅನ್ನೋದು ಮೊದಲೇ ನಿಶ್ಚಯ ಆಗಿರುತ್ತೆ, ಇದನ್ನು ಯಾರೂ ತಪ್ಸೋಕ್ಕಾಗಲ್ಲ. ಆದರೆ ಇವುಗಳ ನಡುವೆ ಏನಾದರೂ ತೊಂದರೆ, ಏನಾದರೂ ಸಮಸ್ಯೆಗಳು, ಇವುಗಳನ್ನೆಲ್ಲ ಕಾಪಾಡ್ಬೋದು ಅಂತ ಹೇಳ್ತಾರೆ. ನೋಡಿ, ರಾಯರನ್ನ ಪರೀಕ್ಷೆ ಮಾಡಬೇಕು ಅಂತ ಬಂದವರು ಇವರೇ ಸಮಸ್ಯೆಗೆ ಸಿಕ್ಕಾಕೊಂಡು ಮತ್ತೆ ರಾಯರು ಎಷ್ಟು ಒಳ್ಳೆ ಸಂದೇಶ ಕೊಡ್ತಾರೆ. ರಾಯರನ್ನ ಪರೀಕ್ಷೆ ಮಾಡಬೇಕು ಅಂತ ಬಂದರು, ಆದರೆ ಆ ಬಾಲಕನ ಆಯುಸ್ಸು ಅಲ್ಲಿ ಮುಗ್ದಿದ್ರೇನು ಅವನ ಸಾವಿಗೆ ಇವ್ರ ಕಾರಣ ಆದರು. ಇದರಿಂದ ಇವ್ರ ಪಾಪದ ಕೊಡ ಹೆಚ್ಚಿಸ್ಕೊಂಡ್ರು. ನಮ್ಮ ಜೀವನದಲ್ಲಿ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಮುಂದೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ನಾವು ಒಳ್ಳೇದು ಮಾಡ್ತಾ ಹೋದರೆ ಅದು ನಮಗೆ ಮುಂದೆ ಒಳ್ಳೇದೇ ಆಗತ್ತೆ. ಆದರೆ ಕೆಟ್ಟದ್ದು ಮಾಡ್ತಾ ಹೋದರೆ ಅದ್ರ ಫಲ ಮುಂದೆ ಸಿಗತ್ತೆ. ನಾವು ಮಾಡೋ ಒಂದೊಂದು ತಪ್ಪು ಮುಂದೆ ಅದ್ರ ಸಮಸ್ಯೆ ಎದುರಿಸ್ಬೇಕಾಗತ್ತೆ. ನಾನು ಅದಕ್ಕೆ ಮೊದಲೇ ಹೇಳಿದ್ದು, ರಾಯರ ಜೀವನದಲ್ಲಿ ನಡೆದಿರೋ ಎಲ್ಲ ಘಟನೆಗಳು ತುಂಬ ಅರ್ಥಪೂರ್ಣಕವಾಗಿದೆ. ಪ್ರತಿಯೊಂದರಲ್ಲೂ ಜೀವನದ ಸತ್ಯ ಏನು ಅನ್ನೋದಿದೆ. ತುಂಬ ಒಳ್ಳೊಳ್ಳೆ ಸಂದೇಶಗಳು ಕೊಟ್ಟಿದ್ದಾರೆ ರಾಯರು. ಈ ಒಂದು ಘಟನೆಯಿಂದ ನಾವು ಎಷ್ಟೋ ವಿಷಯ ತಿಳ್ಕೊಂಡ್ವಿ.
ಇದೇ ಥರ ಇನ್ನೂ ಅದ್ಭುತ ಘಟನೆಗಳು ಮುಂದೆ ಹೇಳ್ತೀನಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ರಾಯರ ಬಗ್ಗೆ ಇನ್ನೂ ಒಳ್ಳೊಳ್ಳೆ ವಿಷಯಗಳು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.